ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ, ಸ್ನಾನ ಕೆಲಸ ಎಲ್ಲ ಮುಗಿತು. ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಅದಕ್ಕಿಂತ ಮುಂಚೆ ನಾನು ರಂಗೋಲಿ ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ. ಸಿಂಪಲ್ಲಾಗಿ ಈ ಥರ ಹಾಕಿದ್ದೀನಿ ಅಷ್ಟೇ. ಇವಾಗ ಅವರೆಕಾಳು ಉಪ್ಪಿಟ್ಟು ಕತೆ ಏನಾಯಿತು ನೋಡೋಣ ಬನ್ನಿ. ಒಗ್ಗರಣೆ ಹಾಕಿದ್ದೆ, ಏನು ಆಯಿತು ಅಂತ ನೋಡೋಣ. ಕೈ ಆಗ್ತಾಯಿದೆ, ಏನಿಲ್ಲ. ಉಪ್ಪಿಟ್ಟು ಮಾಡೋದು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅವರೆಕಾಳು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಇವಾಗ ಹಾಕೋದು ಸ್ವಲ್ಪ ಬಾಡುತ್ತೆ. ಅದಾದಮೇಲೆ ಈರುಳ್ಳಿ ಮತ್ತು ಅವರೆಕಾಳನ್ನ ಒಂದೇ ಸಲ ಹಾಕೋದು. ಈಗ ಅವರೆಕಾಳು ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು, ಅದರಲ್ಲೇ ಬಾಡಬೇಕದು. ಈರುಳ್ಳಿನೂ ಮಗ್ಬೇಕಲ್ಲ. ಇನ್ನೇನು ಒಂದು ನಿಮಿಷ ಆಗೋಯ್ತು, ಆಯಿತು ಅನ್ಸುತ್ತೆ ಆಲ್ಮೋಸ್ಟ್. ಇವಾಗ ಟೊಮೊಟೊ ಹಾಕ್ಕೊತೀನಿ. ಈ ಥರ ಒಗ್ಗರಣೆಗೆ ಚೆನ್ನಾಗಿ ಮಗ್ಸಿದ್ರೆ ಅವರೆಕಾಯಿನ ಒಳ್ಳೆ ಫ್ಲೇವರು ಮತ್ತು ಬೇಗನೆ ಬೇಯುತ್ತೆ. ನೀರು ಹಾಕಿದಾಗ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಒಂದು ಟೊಮೊಟೊ ಹಾಕಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ. ಇದನ್ನು ಹಾಕಿ ಒಂದು ಸ್ವಲ್ಪ ಇದು ಬಾಡಿದ್ದಾದ್ಮೇಲೆ ಇವಾಗ ನೀರು ಹಾಕ್ತೀನಿ. ಒಂದು ನಿಮಿಷ ಬಾಡಲಿ, ಅದಕ್ಕೆ ಮುಂಚೆ ನೋಡ್ತಾ ಇರೋದಿಲ್ಲ. ಇಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿನೇ ಆಗೋಯಿತು ನನ್ನ ಬ್ರೇಕ್ಫಾಸ್ಟು. ಉಪ್ಪಿಟ್ಟು, ಡ್ರೈ ಫ್ರೂಟ್ಸು ಮತ್ತು ಮೊಳಕೆ ಕಾಳು. ಡ್ರೈ ಫ್ರೂಟ್ಸ್ ಬೆಳಗ್ಗೆ ತಿನ್ನಲಿಲ್ಲ, ಹಂಗಾಗಿ ತಿಂಡಿ ಜೊತೆಗೆ ಹಾಕ್ಕೊಂಡಿದ್ದೀನಿ. ಹಾಯ್, ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ಹೊರಟರು. ನನಗೂ ನಿದ್ದೆ ಬಂತು, ಸುಮ್ಮನೆ ಮಾಡ್ಕೊಂಡ್ಬಿಟ್ಟೆ. ಇವಾಗ ಎದ್ದಿದ್ದೀನಿ. ಟೈಮ್ ಆಗಿದೆ 12:15 ಬೆಳಗ್ಗೆ ಬಟ್ಟೆ ವಾಶ್ ಮಾಡಿರಲಿಲ್ಲ, ಪೂಜೆಗೆ ಲೇಟ್ ಆಗುತ್ತೆ ಅಂತ ಬೇಗ ಸ್ನಾನ ಮಾಡ್ಕೊಂಡಿದ್ದೆ. ಹಂಗಾಗಿ ಇವಾಗ ಬಟ್ಟೆ ಒಗಿಬೇಕು. ಈಚೆ ಇಟ್ಟಿದ್ದೀನಿ, ಈಚೆನೇ ಒಗ್ಯೋಣ ಇವತ್ತು ಅಂತ ಹೇಳ್ಬಿಟ್ಟು. ಬಿಸಿಲಿದೆ ಇನ್ನೂ ಒಂದು ಸ್ವಲ್ಪ, 1:30 ಮೇಲೆ ನೆರಳು ಬರುತ್ತಲ್ಲಿ, ಆವಾಗ ಒಗ್ಗಿದ್ರೆ ಆಯಿತು ಅಂತ ಈಚೆ ಕಡೆ ಬಕೆಟೆಲ್ಲ ಇಟ್ಬಿಟ್ಟು ಬಂದಿದ್ದೀನಿ. ನೋಡೋಣ, ಆಮೇಲೆ ಬಟ್ಟೆ ಒಗ್ಯೋಣ. ಕಣ್ಣೆಲ್ಲ ಉರಿತಾ ಇತ್ತು, ಎಣ್ಣೆ ಹಚ್ಚೇ ಇರಲಿಲ್ಲ. ಒಂದು 3 ಡೇಸ್ ಆಗಿಬಿಟ್ಟಿತ್ತು. ನನಗೆ ಹೇರ್ ವಾಶ್ ಮಾಡಿ ಒಂದು ದಿನ ಆಗ್ತಿದ್ದಂಗೆ ಎಣ್ಣೆ ಹಚ್ಬಿಡ್ಬೇಕು, ಇಲ್ಲಾಂತಂದರೆ ಕಣ್ಣೂರಿ ಸ್ಟಾರ್ಟ್ ಆಗುತ್ತೆ. ನೆನ್ನೆಯಿಂದನೂ ಹಂಗೆ ಸರಿಯಾಗಿ ನಿದ್ದೆನೇ ಬರ್ತಿರ್ಲಿಲ್ಲ. ಹಂಗಾಗಿ ಗೊತ್ತಾಯಿತು ನನಗೆ ಎಣ್ಣೆ ಹಚ್ಚಿಲ್ವಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ನೋಡ್ರಿ ಹೆಂಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಅಂತ. ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ನೋಡಿರಿ. ನೆತ್ತಿ ಅನ್ನೋದು ಎಷ್ಟು ಇದು ಅಲ್ವಾ, ಕನೆಕ್ಷನ್ ಇರುತ್ತೆ ಅಂತಾರಲ್ಲ, ಹಂಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನೀವು ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲಿನಾದರೂ ಎಣ್ಣೆ ಹಚ್ಚಿರಿ ತಲೆಗೆ, ಆಯಿತಾ? ಆವಾಗ ಚೆನ್ನಾಗಿ ನಿದ್ದೆ ಬರುತ್ತೆ, ಕಣ್ಣಿಗೆಲ್ಲ ತಂಪಾಗುತ್ತೆ, ಬಾಡಿನೂ ತಂಪಾಗುತ್ತೆ. ನಾನು ಎಣ್ಣೆ ಯಾವ್ಯಾವ ಎಣ್ಣೆ ಹಚ್ತೀನಪ್ಪ ಅಂತಂದರೆ ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ತೀನಿ. ಅದ್ರ ಜೊತೆಗೆ ಒಂದು 3 ಸೀಕ್ರೆಟ್ ಐಟಮ್ಸ್ ಹಾಕ್ತೀನಿ. ಅದು ಯಾವ್ದ್ಯಾವುದು ಅಂತ ಅದಕ್ಕೆ ಸಪ್ರೇಟು ಹೇರ್ ಕೇರ್ ವಿಡಿಯೋ ಅಂತ ಮಾಡಿ ಹಾಕ್ತೀನಿ, ಅದರಲ್ಲಿ ನೋಡಿ, ಆಯಿತಾ? ಗೈಸ್, ಬಟ್ಟೆ ಎಲ್ಲ ಒಗ್ದಾಯಿತು, ಊಟನೂ ಮಾಡಿದೆ. ಇವಾಗ 4 ಗಂಟೆ ಟೈಮು. ಉಪ್ಪಿಟ್ಟಲ್ವ, ನೀರು ಕುಡಿದು ಸಾಕಾಗಿತ್ತು ಬೆಳಗ್ಗೆ. ಅದೇ ಉಪ್ಪಿಟ್ಟಿತ್ತು, ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡು ತಿಂದೆ. ಮಳೆ ಬರೋ ಥರ ಆಗಿತ್ತು, ವೆದರ್ನ ಎಂಜಾಯ್ ಮಾಡ್ಕೊಳ್ಳೋಣ ಅಂತ ಕುಂತಿದ್ದೀನಿ ಇಲ್ಲಿ. ಆದರೆ ಮಳೆ ಬರಲಿಲ್ಲ, ಸ್ವಲ್ಪ ಬಿಸಿಲು ಬಂತು. ಇವಾಗ ಮತ್ತೆ ಮೋಡ. ಇದೇ ಥರ ಅಲ್ವ ವೆದರು, ಯಾವಾಗ ಚೇಂಜ್ ಆಗುತ್ತೋ ಯಾವಾಗ ಇದಾಗುತ್ತೋ ಹೇಳೋಕ್ಕೆ ಆಗಲ್ಲ. ಹಂಗಾಗಿತ್ತಲ್ಲ, ಚೆನ್ನಾಗಿತ್ತಲ್ಲ. ಇವಾಗ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು. ಇನ್ನು ಸಂಜೆಗೆ ಏನಪ್ಪ ಅಡುಗೆ ಮಾಡೋದು ಅಂತಂದರೆ, ನಾನೇನು ಇವಾಗಿನ್ನೂ ಉಪ್ಪಿಟ್ಟು ತಿಂದಿದ್ದೀನಿ. ನಮ್ಮ ಮನೆಯವ್ರಿಗೆ ಏನು ಅಡುಗೆ ಬೇಡವಂತೆ, ಅವ್ರಿಗೆ ಪಾಪ ಬಾಯೆಲ್ಲ ಹುಣ್ಣಾಗ್ಬಿಟ್ಟಿದೆ, ಎಂಡ್ಲೂ ನುಂಗಕ್ಕಾಗ್ತಿಲ್ವಂತೆ. ಅದಕ್ಕೆ ಒಂದು ಸ್ವಲ್ಪ ರವೆ ಗಂಜಿ ಮಾಡಿಕೊಡು ಅಂತ ಹೇಳಿದ್ದಾರೆ. ನಾನು ಬ್ರೆಡ್ಡು ಗುಲ್ಕನ್ನು ತಿನ್ನಿರಿ, ಮನೆಗೂ ತೊಗೊಂಬರ್ರಿ ನನಗೂ ಅಂತ ಹೇಳಿದ್ದೀನಿ. ತಂಪಲ್ವ, ಅದು ಒಳ್ಳೆಯದು. ಹಂಗಾಗಿ ನನಗೂ ನೆನ್ನೆ ಎಲ್ಲ ಹಂಗೆ ಅನಿಸುತ್ತೆ, ಇವತ್ತೇನು ಆ ಥರ ಇಲ್ಲ, ಪರವಾಗಿಲ್ಲ. ನನಗೇನು ಜಾಸ್ತಿ ಆಗಿರಲಿಲ್ಲ, ಅವ್ರಿಗೆ ಪಾಪ ಬಾಯಲ್ಲೆಲ್ಲ ಆಗಿದೆ. ತೊಗೊಂಬರ್ರಿ ಅಂತ ಹೇಳಿದ್ದೀನಿ, ತರ್ತಾರೆ. ರಾತ್ರಿ ಇನ್ನೇನು ಅಡುಗೆ ಮಾಡಲ್ಲ, ಜೋಳದ ರೊಟ್ಟಿ ಬೇರೆ ಐತೆ ಒಣಗಿರೋದು, ನಾನು ಅದನ್ನೇ ತಿನ್ಕೊತೀನಿ. ಅವರಿಗೆ ಗಂಜಿ ಮಾಡಿಕೊಡ್ತೀನಿ, ರವೆ ಗಂಜಿನ.
ಅಷ್ಟೇ ಇವತ್ತಿನ ಕತೆ. ಈ ವ್ಲಾಗ್ನ ನಾಳೆನೂ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸಾಧ್ಯ ಆದರೆ. ಇಲ್ಲಾಂದರೆ ಇವತ್ತೇ ಎಂಡ್ ಮಾಡ್ತೀನಿ. ನಾನಿವತ್ತು ವಾಕ್ ಮಾಡ್ತಾ ನಿಮ್ಮ ಜೊತೆಗೆ ಒಂದು ವಿಷಯನ ಹಂಚ್ಕೊಳ್ಳೋಣ ಅಂತಿದ್ದೀನಿ. ಸುಮ್ಮನೆ ಇದೇನು ನನಗೇನು ಗೊತ್ತಿಲ್ಲ, ಸುಮ್ಮನೆ ನನಗನ್ಸಿದ್ದನ್ನು ನಾನು ಹೇಳ್ತೀನಿ. ಈ ಮೀ ಟೈಮ್ ಕಳೆಯೋದ್ರಿಂದ ಏನೇನೆಲ್ಲ ಪ್ರಯೋಜನ ಇದೆಯಪ್ಪ ಅಂತಂದರೆ, ನಾವಿನ್ನು ಎಲ್ಲಿದ್ದೀವಿ, ನಮ್ಮ ಗುರಿ ಏನು, ನಾವೇನು, ನಮ್ಮ ಒಂದು ಸಕ್ಸಸ್ಸಿಗೆ ಅಥವಾ ಇನ್ನೇನಕ್ಕೋ ನಮ್ಮ ದೇಹ ಎಷ್ಟು ಸಪೋರ್ಟ್ ಮಾಡಿದೆ ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೋದು. ನಮ್ಮನ್ನು ಫಸ್ಟು ನಾವು ಅರ್ಥ ಮಾಡ್ಕೊಂಡ್ರೇ ನಾವು ಬೇರೆಯವ್ರನ್ನ ಅರ್ಥ ಮಾಡ್ಕೊಳೋದಕ್ಕೆ ಸಾಧ್ಯ ಅಲ್ವಾ? ಏನಂತೀರ ಹೇಳ್ರಿ? ಸೊ ಅದಕ್ಕೆ ನಾನು ಹೇಳೋದು, ಸೆಲ್ಫ್ ಲವ್ ತುಂಬಾ ಮುಖ್ಯ ಆಗುತ್ತೆ ಜೀವನದಲ್ಲಿ. ಯಾರೂ ಆಗಕ್ಕೆ ಬರಲ್ಲ, ಕೊನೆಗೆ ನಮಗೆ ನಾವೇ ಆಗಬೇಕಲ್ವ. ಅಷ್ಟೆಲ್ಲ ಅವಮಾನ, ದುಃಖ, ನೋವು, ಖುಷಿ ಎಲ್ಲನೂ ಅನುಭವಿಸ್ತಿರುತ್ತೆ ನಮ್ಮ ದೇಹ. ಅದಕ್ಕೆ ನಾವೇನು ರಿಟರ್ನಾಗಿ ಕೊಡ್ದಲೇ ಹೋದರೆ ಅದೇನು ಚೆನ್ನಾಗಿರುತ್ತೆ ಅಲ್ವಾ? ಬರೀ ಅವರು ಇವರು ಬಗ್ಗೆನೇ ಯೋಚನೆ ಮಾಡಿದ್ರು ಬದಲಿಗೆ ನಮ್ಮನ್ನು ನಾವು ಪ್ರೀತಿಸೋದನ್ನ ಕಲಿಬೇಕು. ಸೆಲ್ಫ್ ಲವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಹೇಳಕ್ಕೆ ಬಂದೆ. ಏನೇನೋ ಹೇಳಕ್ಕೆ ಹೋಗಿ ಏನೇನೋ ಹೇಳ್ತಾ ಇದ್ದೀನಿ, ಏನೋ ಅಂದ್ಕೊಬೇಡಿ. ನನಗನ್ಸಿದ್ದನ್ನು ನಾನು ಹೇಳಿದೆ. ಮೀ ಟೈಮ್ ಕೊಟ್ಕೋಬೇಕು, ನಮಗೂ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕಲ್ವ ಫಸ್ಟು. ಇವಾಗ ನಮ್ಮ ದೇಹ ಹೆಂಗಿದೆ ಏನು ಅಂತ ಹೇಳಿ ಯಾರಿಗೂ ಗೊತ್ತಾಗಲ್ಲ. ಬರೀ ಕೆಲಸ ಮಾಡು, ಇದು ಮಾಡು, ಅದು ಮಾಡು ಅಂತಲೇ ಇರ್ತಾರೆ. ಇದರಲ್ಲಿ ನಮ್ಮ ಆರೋಗ್ಯ ನೋಡ್ಕೊಳ್ಳೋದಾಗಿರ್ಬೋದು, ಸೆಲ್ಫ್ ಕೇರು, ಸೆಲ್ಫ್ ಕ್ಲೀನು, ನಮ್ಮ ಬಗ್ಗೆ ನಾವು ಒಂಥರ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಬೇಕಾಗಿದೆ ಇವಾಗಿನ ಬ್ಯುಸಿ ಶೆಡ್ಯೂಲಲ್ಲಿ. ಎಲ್ಲೋ ಒಂದು ಕಡೆ ಇವಾಗ ನಮ್ಮನಲ್ಲಿ ನಾವೇ ಕಳೆದೋಗ್ಬಿಟ್ಟಿದ್ದೀವಿ. ಅದಾಗಲ್ಲ, ಅಯ್ಯೋ ಅದಕ್ಕೆ ಟೈಮ್ ಇಲ್ಲ, ಇದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತೀವಿ ಅಷ್ಟೇ ಹೊರ್ತು, ಟೈಮ್ ಮಾಡಿಕೊಂಡ್ರೆ ಎಲ್ಲ ಆಗುತ್ತೆ. ಟೈಮ್ ಇಲ್ಲ ಅಂತ ಹೇಳ್ಬಾರ್ದು ಅಷ್ಟೇ ಯಾವುದಕ್ಕೂ. ಟೈಮ್ ಮಾಡಿಕೊಂಡ್ರೆ ಅದು ತಾನೇ ಆಗುತ್ತೆ. ಇದೊಂಥರ ಮಾಡ್ದಾರ್ದಲ್ಲೇ ಇರೋದಕ್ಕೆ ಸೋಂಬೇರಿತನ ಅಂತ ಅನ್ಬೋದು ಅಷ್ಟೇ. ಟೈಮ್ ಇಲ್ಲ ಅಂತ ಹೇಳಿದ್ರೆ ಟೈಮ್ ಮಾಡ್ಕೊಬೇಕು. ಬೆಳಗ್ಗೆ ಬೇಗನೆ ಎದ್ದರೆ ನಮಗೋಸ್ಕರ ಎಷ್ಟೊಂದು ಟೈಮ್ ಸಿಗುತ್ತಲ್ವ. ನಾನಂತೂ ಇವಾಗ ಅದನ್ನೇ ಫಾಲೋ ಮಾಡ್ತಾ ಇರೋದು. ಬೇಗ ಎದ್ದರೆ ನಮ್ಮ ಬಗ್ಗೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಿ, ನಮ್ಮ ದೇಹಕ್ಕೆ ಏನೇನೆಲ್ಲ ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಕೊಡ್ಬೋದಲ್ವ. ಅದಕ್ಕೆ ಲೈಕ್ ಏನು ಕೊಡ್ಬೋದಪ್ಪ ಅಂದರೆ, ಒಂದು ವ್ಯಾಯಾಮ ಆಗಿರ್ಬೋದು, ಒಂದು ಒಳ್ಳೆ ಆರೋಗ್ಯಕರ ಜ್ಯೂಸು, ಈ ಥರ ಎಲ್ಲ ಮಾಡಿದಾಗ ನಮ್ಮನ್ನು ನಾವು ಪ್ರೀತಿಸ್ಕೊಂಡಾಗ ಏನೋ ಒಂಥರ ಕಾನ್ಫಿಡೆನ್ಸು ಡೆವಲಪ್ ಆಗುತ್ತೆ ಗೊತ್ತಾ. ನೀವು ಒಂದು ವಾರ ಇದನ್ನು ಟ್ರೈ ಮಾಡಿ ನೋಡಿ. ಒಂದು ವಾರನೂ ಬೇಡ, ಒಂದು 3 to 4 days ಟ್ರೈ ಮಾಡಿ ನೋಡಿ. ಆವಾಗ ನಿಮಗೆ ಅದು ಇಷ್ಟ ಆಗುತ್ತೆ. ಏನೋ ಒಂದು ಹೊಸ ಚೈತನ್ಯ, ಹೊಸ ಕಾನ್ಫಿಡೆನ್ಸು, ಲವಲವಿಕೆ ಅನ್ನೋದು ನಿಮ್ಮಲ್ಲಿ ಬರುತ್ತೆ. ಇದನ್ನು ಟ್ರೈ ಮಾಡಿ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಬರೀ ಇನ್ನೊಬ್ಬರಿಗೆ ನಮ್ಮ ಸಮಯನ ಕೊಡೋದ್ರ ಬದಲು ನಮ್ಮ ಸಮಯನೇ ನಮಗೆ ಖರ್ಚು ಮಾಡ್ಕೊಂಡಾಗ ಅದು ತುಂಬಾ ಎಫೆಕ್ಟಿವ್ ಅನಿಸುತ್ತೆ. ವಾರಕ್ಕೆ ಒಂದು ಸಲಿನಾದರೂ ಈ ಥರ ಮಾಡಿ ನೋಡಿ, ತುಂಬಾ ಖುಷಿ ಪಡ್ತೀರ ನೀವಂತೂ. ಎಲ್ಲ ಸಿಚುವೇಷನ್ನಲ್ಲೂ ನಿಮ್ಮ ಜೊತೆಗೆ ನಿಲ್ಲೋದು ನಿಮ್ಮ ಬಾಡಿ ಒಂದೇ. ಯಾರು ಮನುಷ್ಯರು ಅಥವಾ ಒಂದು ಥಿಂಗ್ಸ್ ಆಗಲಿ ಇರಲ್ಲ. ಹಾಗಾಗಿ ಆ ಒಂದು ದೇಹಕ್ಕೆ ನೀವು ಏನು ಕೊಡ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಮೀ ಟೈಮ್ನ ಆ ಒಂದು ನಿಮ್ಮ ಬಾಡಿಗೆ ಚೆನ್ನಾಗಿ ಕೊಡಿ. ಒಂದು ಒಳ್ಳೆ ಎಣ್ಣೆ ಸ್ನಾನ ಮಾಡೋದಾಗಿರ್ಬೋದು, ಒಂದು ಒಳ್ಳೆ ಹೆಲ್ದಿಯಾಗಿರೋ ತಿನ್ನೋದಾಗಿರ್ಬೋದು. ನಾವು ಯಾವಾಗ ಒಳ್ಳೆ ಆಲೋಚನೆ, ಒಳ್ಳೆ ಆಹಾರನ ಕನ್ಸ್ಯೂಮ್ ಮಾಡ್ತೀವಿ ಆವಾಗ ನಮಗೆ ಒಳ್ಳೆ ಆಲೋಚನೆಗಳೇ ಬರ್ತವೆ. ಹಂಗಾಗಿ ನಾವು ಏನು ಕೊಡ್ತೀವೋ ಅದೇ ನಮಗೆ ತಾನೇ ವಾಪಸ್ ಸಿಗೋದು. ಆದಷ್ಟು ಪ್ರಕೃತಿ ಜೊತೆಗೆ ಸಮಯವನ್ನು ಕಳೀರಿ. ಆವಾಗ ನಿಮಗಿರುವಂಥ ಸ್ಟ್ರೆಸ್ ಲೆವೆಲ್ ಎಲ್ಲನೂ ಕಡಿಮೆ ಆಗುತ್ತೆ. ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆಯವ್ರು ಹಂಗೆ ಹಿಂಗೆ ಅಂತ ಬರೀ ಬೇರೆದೇ ಚಿಂತೆ ಮಾಡ್ತಾಯಿದ್ರೆ ನಮ್ಮ ಬಗ್ಗೆ ಚಿಂತೆ ಮಾಡೋದು ಯಾವಾಗ ಹೇಳ್ರಿ ನಾವು, ಅಲ್ವಾ? ಅದಕ್ಕೆ ಹೇಳೋದು ನಾನು, ಮೀ ಟೈಮ್ನ ಕೊಡ್ರಿ ಅಂತ, ಆಯಿತಾ? ಈ ಮೀ ಟೈಮ್ನ ಕೊಡೋದಕ್ಕೆ ಶುರು ಮಾಡ್ತೀರಾ? ಹಾಗಾದರೆ ಯಾರೆಲ್ಲ ಮೀ ಟೈಮ್ನ ಕೊಡೋದಕ್ಕೆ ಶುರು ಮಾಡ್ತೀರಾ? ನಿಮಗೆ ಇದರಿಂದ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ, ಆಯಿತಾ? ಏನೋ ಒಂದು ನನಗೆ ಗೊತ್ತಿರೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಿದ್ದೀನಿ. ನಿಜ ಹೇಳಬೇಕು ಅಂತಂದರೆ ನಾನು ಯೂಟ್ಯೂಬ್ ಶುರು ಮಾಡಿದಾಗ ಕ್ಯಾಮ್ರಾ ಮುಂದೆ ಹೆಂಗೆ ಮಾತಾಡಬೇಕು ಅನ್ನೋದೇ ನನಗೆ ಬರ್ತಿರಲಿಲ್ಲ. ಒಂದೊಂದಷ್ಟು ಸೆಂಟೆನ್ಸ್ನ ಇದೇ ಹೇಳಬೇಕು ಅಂತ ಪ್ರಿಪೇರ್ ಆಗಿಯೇ ಹೇಳ್ತಿದ್ದೆ. ಇವಾಗ
ಒಂಥರ ಕಾನ್ಫಿಡೆನ್ಸ್ ಬಂದಿದೆ ನನ್ನಲ್ಲೇ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಈ ಮೀ ಟೈಮೇನೆ. ಯಾವಾಗ ನಮಗೆ ನಾವು ಸಮಯ ಕೊಡ್ಕೊಳೋದಕ್ಕೆ ಶುರು ಮಾಡ್ತೀವಿ, ಆವಾಗ ಒಂಥರ ಏನೋ ಹೊಸ್ದಾಗಿ ಕಲಿತೀವಿ. ಈ ಥರ ಎಲ್ಲ ಒಂದು ಕಾನ್ಫಿಡೆನ್ಸು ಡೆವಲಪ್ ಆಗುತ್ತೆ. ನಾವೇನೇ ಮಾಡಿದ್ರೂ ಮಾಡ್ಬೋದು ಇದನ್ನು ಅನ್ನೋದು ಒಂದು ಪಾಸಿಟಿವ್ನೆಸ್ ಬರುತ್ತೆ ನಮ್ಮಲ್ಲಿ. ಹಾಗಾಗಿ ನನ್ನಲ್ಲಾಗಿದ್ದ ಬದಲಾವಣೆನ ನಿಮಗೂ ಹೇಳ್ತಾ ಇದ್ದೀನಿ ಅಷ್ಟೇ, ಆಯಿತಾ.